ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ಪರ್ಸನಲ್ ಆಗಿ ಯಾರು ನನಗೆ ವಿಶ್ ಮಾಡಿದಿರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಮತ್ತೆ ಕ್ಲಾಸ್ ಟೀಚರ್ಸ್ಗೆ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಯಾರೋ ಒಬ್ರು ಕೇಳಿದ್ರು, ಏನಿದೆ ನಾರ್ಮಲಿ ಚಿಕ್ಕ ಸೆಲೆಬ್ರೇಷನ್ ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ, ಸ್ಮಾಲ್ ಸ್ಪೋರ್ಟ್ಸೇ ಅಲ್ವಾ ಅಂತ ಹೇಳಿದ್ರು. ಸೊ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್ಸ್. ಯಾಕಂದ್ರೆ ಇದ್ರಲ್ಲೊಂದು ವಿಚಾರ ಇದೆ. ನನ್ನ ಮಕ್ಕಳೆಲ್ಲ ಅಲ್ಲಿರೋ ಎಲ್ಲ ಮಕ್ಕಳು ಮೆಂಟಲಿ ಡಿಸಬಿಲಿಟಿ, ಹ್ಯಾಂಡಿಕ್ಯಾಪ್ಸ್, ಒಬ್ಬೊಬ್ರು ಒಂದೊಂದು ಪ್ರಾಬ್ಲಮ್ಸ್ ಇರೋ ಮಕ್ಕಳೇ, ಆಯ್ತಾ. ಅದರಲ್ಲಿ ನನ್ನ ಮಗಳು ಮೆಂಟಲಿ ಡಿಸಬಿಲಿಟಿ ಅಂದ್ರೆ ಬುದ್ಧಿಮಾನಿಯ ಮಗು, ಆಯ್ತಾ. ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಯಾಕಂತೀರಾ, ಚಿನ್ನ ಬಂಗಾರ ಅಲ್ಲ, ಅವರ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾನು ಗೆಲ್ಬೇಕು ಅನ್ನೋ ಒಂದು ಧೈರ್ಯ ಇದೆ ಅಲ್ಲ, ಆ ಒಂದು ಸ್ಪಿರಿಟ್ ಇದೆ ಅಲ್ಲ, ಅದಕ್ಕೆ ನಾವು ಮೆಚ್ಚಬೇಕು, ಅದಕ್ಕೆ ನಾವು ಸೆಲ್ಯೂಟ್ ಮಾಡ್ಬೇಕು. ನಾವೆಲ್ಲ ಇದ್ದವ್ರೆ ನಾವೇನು ಮಾಡಕ್ ಆಗ್ತಾ ಇಲ್ಲ. ಸೊ ಅವರೆಲ್ಲ ನೋಡಿ ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇದೇ ವಿಚಾರ ನನ್ನ ಮಗಳ ವಿಚಾರದಲ್ಲೂ ಒಂದು ಚಿಕ್ಕ ವಿಚಾರ ನಡೀತು. ಭಾನುವಾರ ಬೆಳಗ್ಗೆ ಕಾಂಪಿಟೇಷನ್ ಇದೆ, ಶನಿವಾರ ನೈಟ್ ಮ್ಯಾಮ್ ಫೋನ್ ಮಾಡ್ತಾರೆ, ಈ ತರ ಮಂಜುಶ್ರೀ ಪೀರಿಯಡ್ ಆದ್ಲು, ಏನ್ ಓಡ್ತಾಳೋ ಏನ್ ಮಾಡ್ತಾಳೋ ಗೊತ್ತಿಲ್ಲ ಮ್ಯಾಮ್ ಅಂತ ಫೋನ್ ಮಾಡ್ತಾರೆ ನನ್ಗೆ. ಸೊ ಮ್ಯಾಮ್ ಇರ್ಲಿ, ಅವಳು ಕಾಂಪಿಟೇಷನ್ ಅಲ್ಲಿ ತೆಗಿದ್ ಬಿಡ್ತೀರಾ ಅಂತ ಕೇಳ್ತೀನಿ. ಇಲ್ಲ ಮ್ಯಾಮ್, ಓಕೆ ನೋಡೋಣ, ಏನ್ ಮಾಡ್ತಾಳೋ ಗೊತ್ತಿಲ್ಲ ಅಂತ ಡೌಟ್ ಅಲ್ಲೇ ಕರ್ಕೊಂಡ್ ಬರ್ತಾರೆ. ಸೊ ಅದಕ್ಕೆ ರಿಸಲ್ಟ್ ತುಂಬಾ ಚೆನ್ನಾಗೇ ಸಿಕ್ಕಿದೆ. ಅವಳು ಫಸ್ಟ್ ಪ್ರೈಸ್ ವಿನ್ ಮಾಡ್ತಾಳೆ, 2 ಕಾಂಪಿಟೇಷನ್ ಅಲ್ಲೂ ಫಸ್ಟ್ ಪ್ರೈಸ್ ವಿನ್ ಮಾಡ್ತಾಳೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಸೋಲ್ಬೇಕು. ಎಷ್ಟು ಸೋಲ್ತೀವೋ ಅಷ್ಟು ಸ್ಟ್ರಾಂಗ್ ಆಗ್ತೀವಿ, ಎಷ್ಟು ಬೀಳ್ತೀವೋ ಅಷ್ಟು ಯಾರು ಮತ್ತೆ ಬೀಳ್ಸಕ್ ಆಗದೆ ಇರೋ ತರ ಗಟ್ಟಿಯಾಗಿ ನಿಂತ್ಕೊಂತೀವಿ. ಸೊ ಈ ಮಕ್ಕಳಿಂದ ನಾವು ಕಲಿಯೋದನ್ನು ಅದನ್ನೇ. ಅವ್ರು ಸೋತ್ರೇನು ಖುಷಿ ಪಡ್ತವೆ, ಗೆದ್ರೇನು ಖುಷಿ ಪಡ್ತಾರೆ. ಸೊ ಆಲ್ ಈಕ್ವಲ್. ಸೊ ಸ್ಪೆಷಲಿ ನನ್ನ ಮಗಳಿಂದ ನಾನು ಇನ್ಸ್ಪಿರೇಷನ್ ಯಾಕೆ ಆದೆ ಅಂದ್ರೆ, ಅವಳು ಹೊಟ್ಟೆ ನೋವ್ತಾ ಇದೆ, ಒಂದ್ ಕಡೆ ಪೀರಿಯಡ್ ಆಗಿದ್ದಾರೆ, ಆದ್ರೂ ಅವಳು ಓಡಿ ಫಸ್ಟ್ ಪ್ರೈಸ್ ವಿನ್ ಮಾಡಿದ್ದಾಳೆ. ಸೊ ಅದು ನಂಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಸೊ ನನ್ನ ಮಗಳು ನನ್ನ ತರನೇ ಸ್ಟ್ರಾಂಗ್ ಇದ್ದಾಳೆ ಅಂತ. ಸೊ ಎಲ್ಲ ಮಮ್ಮಿಗೂ, ಈ ತರ ಮಕ್ಳಿರೋ ಮಮ್ಮಿಗೆಲ್ಲ ನಾನು ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ನೀವ್ ಅಕ್ಸೆಪ್ಟ್ ಮಾಡಿ. ಸೋತ್ರೇನೆ ಮುಂದೊಂದ್ ದಿನ ಗೆಲ್ಲಕ್ ಸಾಧ್ಯ. ನೆನ್ನೆ ಒಬ್ರು ಪೇರೆಂಟ್ಸು ಅದೇ ತರ ಫೀಲ್ ಮಾಡ್ಕೊಂಡು ಮಾತಾಡಿದ್ರು. ಸೊ ಇದು ಅವ್ರವ್ರಿಗೂ ರೀಚ್ ಆದ್ರೆ ಹೇಳ್ತೀನಿ, ಯಾವಾಗ್ಲೂ ಕಾನ್ಫಿಡೆಂಟ್ ನ ಕಳ್ಕೋಬಾರ್ದು. ಏನೇ ನಡೀಲಿ, ವಿ ಡೋಂಟ್ ಲೂಸ್ ಕಾನ್ಫಿಡೆಂಟ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡಿ, ನಾವ್ ಇನ್ನು ಮುಂದೆ ಹೋಗ್ತೀವಿ. ಇನ್ನು ನಿಮ್ಗೆ ರಿಯಲ್ ಸ್ಟೋರೀಸ್ ನ ನಿಮ್ ಮುಂದೆ ತರಬೇಕು.